ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಬಂಡಾಯದ ವಾರ್ ಕಡಿಮೆ ಆಗುವಂತೆ ಕಾಣುತ್ತಿಲ್ಲ. ಎರಡು ಪಕ್ಷಗಳ ಟಿಕೆಟ್ ವಂಚಿತರು ಸಭೆ ಮೇಲೆ ಸಭೆ ನಡೆಸುತ್ತಿದ್ದು ತಮ್ಮದೇ ಆದ ರಾಜಕೀಯ ಲೆಕ್ಕಾಚಾರದಲ್ಲಿದ್ದಾರೆ. ಈಗಾಗಲೇ ಒಂದು ಪಕ್ಷದ ಬಣ ನಾವು ಅಖಾಡಕ್ಕೆ ಇಳಿಯೋದು ಖಚಿತ ಎಂದಿದ್ದಾರೆ. ಇನ್ನೊಂದು ಬಣ ಜನಾಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದೆ. ಹಾಗಿದ್ರೆ ಜಿಲ್ಲೆಯ ರಾಜಕೀಯ ವಾತಾವರಣ ಹೇಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಬಿಜೆಪಿ ಕಾಂಗ್ರೆಸ್ ಟಿಕೆಟ್ ವಂಚಿತರ ನಡೆ ಏನು? ಬಂಡಾಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ರೆಬಲ್ ಟೀಮ್ ರೆಡಿ. ಜನಾಭಿಪ್ರಾಯಕ್ಕೆ ಮುಂದಾದ ಜಿಬಿ ವಿನಯ್ ಕುಮಾರ್. ಬೆಣ್ಣೆ ನಗರಿ, ಮಂಡಕ್ಕಿ ಮಿರ್ಚಿ ಸ್ವಾದದ ನಗರಿ ದಾವಣಗೆರೆ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಒಂದೆಡೆ ಸಂಸದ ಜಿಎಂ ಸಿದ್ದೇಶ್ವರ್ ಫ್ಯಾಮಿಲಿ ವಿರುದ್ಧ 11 ಜನ ಟೀಮ್ ಸಭೆ ಮೇಲೆ ಸಭೆ ನಡೆಸುತ್ತಿದೆ. ಇನ್ನೊಂದೆಡೆ ಕಾಂಗ್ರೆಸ್ ಟಿಕೆಟ್ ವಂಚಿತ ಜಿಬಿ ವಿನಯ್ ಕುಮಾರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆ ಇಟ್ಟು ಜನಾಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಬಿಜೆಪಿಯಲ್ಲಿ ಜಿಎಂ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ನೀಡಿದ್ದೇ ತಡ ರೆಬಲ್ ಟೀಮ್ ಕಟುವಾಗಿ ವಿರೋಧಿಸುತ್ತಿದೆ. ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ, ಕರುಣಾಕರ ರೆಡ್ಡಿ, ಎಸ್ಎ ರವೀಂದ್ರನಾಥ್ ಆದಿಯಾಗಿ 11 ಜನರ ತಂಡ ಬಂಡಾಯ ಸ್ಪರ್ಧೆಗೆ ಚಿಂತನೆ ಮಾಡಿದೆ. ಹೋಳಿ ಹಬ್ಬ ಮುಗಿದ ತಕ್ಷಣ ಎಲ್ಲ ಮಠಾಧೀಶರನ್ನ ಭೇಟಿಯಾಗಿ ಆಶೀರ್ವಾದ ಪಡೆಯುತ್ತೇವೆ. ಕೊನೆ ಕ್ಷಣದವರೆಗೂ ಅಭ್ಯರ್ಥಿ ಬದಲಾವಣೆಗೆ ಸಮಯ ನೀಡುತ್ತೇವೆ. ಅಭ್ಯರ್ಥಿ ಬದಲಾವಣೆ ಆಗದೆ ಹೋದರೆ ನಮ್ಮಲ್ಲೇ ಒಬ್ಬ ಅಚ್ಚರಿ ಅಭ್ಯರ್ಥಿ ಕಣಕ್ಕಿಳಿಸುತ್ತೇವೆ. ನಾವು ಬಿಜೆಪಿ ಅಭ್ಯರ್ಥಿಯಾಗಿಯೇ ಕಣಕ್ಕಿಳಿದು ಗೆದ್ದು ಮೋದಿ ಅವರನ್ನ ಪ್ರಧಾನಿ ಮಾಡುತ್ತೇವೆ ಎನ್ನುತ್ತಿದ್ದಾರೆ ರೆಬಲ್ ಟೀಮ್ ಸದಸ್ಯರು. ಆರಿಸ್ತೇವೆ, ಅವ್ರನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಇನ್ನೂ ಅರ್ಜಿ ಹಾಕತ್ತು ಕೊನೆ ದಿನ ತನಕ ಟೈಮ್ ಐತೆ ನಮಗೆ. ಅಲ್ಲಿ ತನಕ ಕಾಯ್ತೇವೆ. ಅಲ್ಲ, ಹಬ್ಬ ಆದ್ಮೇಲೆ ಅಂತ ಅಲ್ಲ, ಕೊನೆ ದಿನ ತನಕ ಅರ್ಜಿ ಕೊನೆ ದಿನ ತನಕ ಕೊನೆ ನಿಮಿಷ ತನಕ ಕಾದು ಅರ್ಜಿ ಹಾಕ್ತೇವೆ. ಮಾಡಿದ್ದೇವೆ, ಅದನ್ನ ಹೇಳೋದಲ್ಲ. ಸರ್, ಕೇಂದ್ರ ನಾಯಕರು ಮತ್ತೆ ರಾಜ್ಯ ನಾಯಕರು ಯಾರು ಅದೆಲ್ಲ ಫೋನ್ನೇ ಮಾಡ್ತಾ ಇದ್ರಪ್ಪ. ಅವ್ರು ಎದುರಿಗೆ ಬಂದು ಕೇಳಿ ಮಾಡಿ ಮಾತಾಡಿದ್ರೆ ಏನು ಎತ್ತ ಅಂತ ಹೇಳ್ಬೋದು. ಬರೀ ಫೋನ್ನಾಗ ಮಾತಾಡಿದರೆ ಫೋನು ನೀವು ಟ್ಯಾಪ್ ಮಾಡ್ತೀರಿ ಅಂತ ನಾವು ತಿಳ್ಕೊಂಡು ಮಾಡೋದಲ್ಲ. ಅದಕ್ಕೇನು ಸರಿಯಾದ ರೀತಿಯಾಗಿ ಕ್ಯಾಂಡಿಡೇಟ್ ಅಭ್ಯರ್ಥಿ ಬದಲಾವಣೆ ಆಗಬೇಕು ಅಂತಂದು ಆದರೆ ನಮ್ಮದು ಅವ್ರದ್ದು ಎಲ್ಲರದ್ದು ಸಂಧಾನ ಒಪ್ಕೊಂಡು ಕೆಲಸ ಮಾಡ್ತೇವೆ. ನಮ್ಮ ಎಲ್ಲರ ಒಂದೇ ಉದ್ದೇಶ ಏನಂದರೆ ಈ ದೇಶದಲ್ಲಿ ಮತ್ತೆ BJP ಅಧಿಕಾರಕ್ಕೆ ಬರಬೇಕು, ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು. ಈ ವಿಚಾರದಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಆದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕು ಅನ್ನೋ ಒಂದು ಒತ್ತಾಯ ಅಂತೂ ಸಂಪೂರ್ಣವಾಗಿ ಎಲ್ಲರಿಗೂ ಇದೆ. ಅದು ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಇನ್ನೂ ನಮಗಿದೆ. ಯಾಕಂದರೆ ಕೆಲವು ಕಡೆ ಆಗ್ತಿರೋ ಒಂದು ವಿದ್ಯಮಾನಗಳನ್ನು ನೋಡಿದರೆ ಇಲ್ಲಿ ಕೂಡ ಆ ಅವಕಾಶ ಇದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಅದಾದಮೇಲೆ ಮುಂದಿನ ವಾರ ಅವರೇನನ್ನ ಆ ರೀತಿ ಮಾಡೋ ವಿಶ್ವಾಸ ನಮಗೆಲ್ಲ ಇದೆ. ಮುಂದಿನ ವಾರ ಎಲ್ಲ ಮಠಾಧೀಶರನ್ನು ನಾವೆಲ್ಲರೂ ಸೇರಿ ಭೇಟಿಯಾಗಿ ಅವರ ಒಂದು ಆಶೀರ್ವಾದ ತಗೊಂಡು ಮುಂದಿನ ಹೆಜ್ಜೆ ಹಾಕ್ತೀವಿ ನಾವು. ಏನು ನಿರ್ಧಾರ ತಗೊಂಡ್ರು? ಯಾಕಂದ್ರೆ 4-5 ಮೀಟಿಂಗ್ ಆದವು. ಹೌದು, ಯಾವುದೇ ರೀತಿಯಾದಂಥ ನಿರ್ಧಾರ ಅಂದರೆ ಇವಾಗ ಸ್ವಾಮಿಗಳ ಹತ್ರ ಹೋಗಿ ಪಕ್ಷ ಏನನ್ನ ಬದಲಾವಣೆ ಮಾಡಲಿಲ್ಲ ಅಂದರೆ, ಇದು ಕೊನೆ ಹಂತ, ಮಾಡಲಿಲ್ಲ ಅಂದರೆ ಒಂದು ಅಚ್ಚರಿಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಅದನ್ನು ನರೇಂದ್ರ ಮೋದಿ ಅವ್ರಿಗೆ ಮತ್ತೆ ತೊಗೊಂಡೋಗಿ ಒಪ್ಪಿಸ್ತೀವಿ ನಾವು BJPಗೆ. ಅಚ್ಚರಿಯ ಅಭ್ಯರ್ಥಿ ಅದು ಮುಂದೆ ತಿಳಿಸ್ತೀವಿ. ಅದನ್ನು ಮಠಾಧೀಶರ ಆಶೀರ್ವಾದ ತೊಗೊಂಡ್ಮೇಲೆ ಅದನ್ನು ಮುಂದೆ ತಿಳಿಸ್ತೀವಿ. ಇಲ್ಲ, ಇದು ಸ್ಪೆಷಲ್ ವಿಚಾರ, ಮೊದಲನೇ ವಿಚಾರ ಅಲ್ಲ, ಇದು ಹೊಸ ಸುದ್ದಿ. ಹೌದು, ಅಲ್ಲ, ಅದು ಕೂಡ ಸಂಗ್ರಹಿಸ್ತೀವಿ. ಮಠಾಧೀಶರದಾದಮೇಲೆ ಕಾರ್ಯಕರ್ತರ ಆಶೀರ್ವಾದ ಪಡೆದು ಕಾರ್ಯಕರ್ತರ ಅಭಿಪ್ರಾಯ ವಿಧಾನಸಭಾ ಕ್ಷೇತ್ರವಾರು ಹೋಗಿ ಕಾರ್ಯಕರ್ತರ ಅಭಿಪ್ರಾಯ ಕೂಡ ಸಂಗ್ರಹ ಮಾಡ್ತೀವಿ. ಬಿಜೆಪಿ ಟೀಮ್ನ ಕತೆ ಇಂತಿದ್ದರೆ ಕಾಂಗ್ರೆಸ್ ಟಿಕೆಟ್ ವಂಚಿತ ವಿನಯ್ ಕುಮಾರ್ ಕೊನೆ ಕ್ಷಣದವರೆಗೂ ಪ್ಯಾನೆಲ್ನಲ್ಲಿ ನನ್ನ ಹೆಸರಿತ್ತು, ಸಿಸಿ ಮೀಟಿಂಗ್ನಲ್ಲೂ ನನ್ನ ಹೆಸರಿತ್ತು. ಆದರೆ ಕೊನೆಗೆ ಏನಾಯ್ತೋ ಗೊತ್ತಿಲ್ಲ, ನನ್ನ ಹೆಸರನ್ನ ಕೈ ಬಿಟ್ಟಿದ್ದಾರೆ ಎಂಬ ಬೇಸರ ವ್ಯಕ್ತಪಡಿಸಿದ್ದಾರೆ. ನಾನು ಕ್ಷೇತ್ರದಲ್ಲಿ 300ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಭೇಟಿ ನೀಡಿದ್ದೇನೆ. ಜನ ನನಗೆ ಬೆಂಬಲ ಸೂಚಿಸಿದ್ದಾರೆ, ಪ್ರೀತಿ ನೀಡಿದ್ದಾರೆ. ಹಾಗಾಗಿ ಎಲ್ಲ ಕಾರ್ಯಕರ್ತ ಬಂಧುಗಳ ಸಭೆ ಕರೆದಿದ್ದೇನೆ.
ನಾಮಿನೇಷನ್ಗೆ ಇನ್ನೂ ಸಮಯ ಇದೆ. ಶೀಘ್ರದಲ್ಲೇ ಎಲ್ಲ ವಿಧಾನಸಭೆ ವಾರು ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ನಿರ್ಧಾರ ಪ್ರಕಟಿಸುತ್ತೇನೆ ಎನ್ನುತ್ತಾರೆ ಕಾಂಗ್ರೆಸ್ ಟಿಕೆಟ್ ವಂಚಿತ ಜಿಬಿ ವಿನಯ್ ಕುಮಾರ್. ನಿಜ, ಟಿಕೆಟ್ ತಪ್ಪಿರೋ ವಿಚಾರ ನಿಜ. ದಾವಣಗೆರೆ ಜನತೆ ಒಂದು ಆಕಾಂಕ್ಷೆ ಇತ್ತು ವಿನಯ್ ಕುಮಾರ್ಗೆ ಟಿಕೆಟ್ ಸಿಗಲಿ ಅಂತಂದು. ನಾನು ಕೂಡ ಸುಮಾರು 1 ವರ್ಷದಿಂದ ಸ್ಥಳೀಯ ಮಟ್ಟದಲ್ಲಿ, ಕೆಳಮಟ್ಟದಲ್ಲಿ ಪಾದಯಾತ್ರೆ ಮಾಡಿ ಪ್ರತಿಯೊಂದು ಹಳ್ಳಿಗೂ ಭೇಟಿ ಕೊಟ್ಟು ಪ್ರತಿಯೊಬ್ಬ ಹಳ್ಳಿ ಮುಖಂಡರಿರ್ಬೋದು, ಪಂಚಾಯತಿ ಸದಸ್ಯರಿರ್ಬೋದು, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಪ್ರತಿಯೊಂದು ಸರ್ವೆನಲ್ಲೂ ಕೂಡ ಸುಮಾರು 70-80% ಲೀಡಲ್ಲಿದ್ದೆ ನಾನು. ನನಗೆ ಏನು CEC ಮೀಟಿಂಗ್ ಆಯಿತು, ಕಾಂಗ್ರೆಸ್ ಎಲೆಕ್ಷನ್ ಕಮಿಟಿ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ, ಆ ಮೀಟಿಂಗ್ ಅರ್ಧ ಗಂಟೆ ಮುಂಚೆ ತನಕನೂ ಕೂಡ ನಿಮಗೆ ಟಿಕೆಟು ಅನ್ನೋ ಒಂದು ಭರವಸೆ ನನಗಿತ್ತು. ಆ ಭರವಸೆ ಪಕ್ಷದ ವರಿಷ್ಠರು ಕೊಟ್ಟಿದ್ರು, ಹೈಕಮಾಂಡಿಂದ ಇತ್ತು. ಆದರೆ ಕೊನೆಗಳಿಗೆನಲ್ಲಿ ಅದು ನಿರಾಶೆ ಆಯಿತು. ಆ ಟಿಕೆಟ್ ಯಾಕೆ ತಪ್ಪಿತು ಅಂತ ನನಗೆ ಗೊತ್ತಿಲ್ಲ. ಅದು ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ಕುರುಬ ಕೋಟದಲ್ಲಿ 2 ಕೊಡಬೇಕಂತ ಏನೋ ಇತ್ತಂತೆ. ಹಾಗಾಗಿ ಅಚಾನಕ್ಕಾಗಿ ಧಾರವಾಡ ಕ್ಷೇತ್ರಕ್ಕೆ ಹೋಯಿತು. ಅದು ದಾವಣಗೆರೆಗೆ ಸಿಗಬೇಕಾಗಿದ್ದು ಅಲ್ಲೋಯ್ತು. ಹಾಗಾಗಿ ಕೊಡೋಕ್ಕಾಗಿಲ್ಲ. ಈಗ ಸಹಜವಾಗಿ ಬೇಜಾರಾಗಿರುತ್ತೆ, ನೋವಾಗಿರುತ್ತೆ. ಆದರೆ ನಾನೆಲ್ಲಿ ಅಳೋ ವ್ಯಕ್ತಿ ಅಲ್ಲ. ಏನಪ್ಪ ಅಂತಂದರೆ ಈಗ ಬಂದು ಡೆಲ್ಲಿಯಿಂದ ನಿನ್ನೆ ರಾತ್ರಿ ಬಂದು ಈಗ ಬೆಳಗ್ಗೆ ಬಂದೆ. ಒಂದು ಮೆಸೇಜ್ ಹಾಕಿದ್ದೆ ಕಾರ್ಯಕರ್ತರಿಗೆ, ಬನ್ನಿ ಯಾರ್ಯಾರು ಇದ್ದೀರಿ ಅಭಿಮಾನಿಗಳು, ಕಾರ್ಯಕರ್ತರು ಅಂತ. ಅಪಾರ ಸಂಖ್ಯೆಯಲ್ಲೆಲ್ಲ ಬಂದಿದ್ದಾರೆ. ಬಂದು ಅವ್ರ ಅಭಿಪ್ರಾಯ ಹಂಚ್ಕೊಂಡ್ರು. ಎಲ್ಲರೂ ಹೇಳ್ತಾ ಇದ್ದಾರೆ, ಒತ್ತಡ ಆಗ್ತಾಯಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ನೀವು ನಿಲ್ಲಿ ಅಂತಂದು. ಆದರೆ ನಾನು ಪ್ರಾಕ್ಟಿಕಲ್ ಮನುಷ್ಯ, ನಾನು ಅದನ್ನು ಯೋಚನೆ ಮಾಡ್ತಾಯಿದ್ದೀನಿ. ಇವಾಗಲೇ ಮನಸ್ಸು ಮಾಡಿಲ್ಲ. ಸುಮಾರು ಇನ್ನೂ 20 ದಿನ ಸಮಯ ಇದೆ ನಮಗೆ. ಒಟ್ಟಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ 2 ಪಕ್ಷಗಳ ಅಭ್ಯರ್ಥಿಗಳಿಗೆ ಟೆನ್ಷನ್ ಶುರುವಾಗಿದೆ. ಯಾರು ಯಾವಾಗ ಯಾವ ಬಾಂಬ್ ಹಾಕ್ತಾರೋ, ಯಾವ ನಿರ್ಧಾರ ಪ್ರಕಟಿಸುತ್ತಾರೋ ಅನ್ನೋ ಟೆನ್ಷನ್ನಲ್ಲಿದ್ದಾರೆ ಅಭ್ಯರ್ಥಿಗಳು. ಅದೇನೇ ಇರಲಿ, ನಾಮಪತ್ರ ಸಲ್ಲಿಕೆ ಆಗೋವರೆಗೂ ಅಭ್ಯರ್ಥಿಗಳಿಗಂತೂ ಟೆನ್ಷನ್ ತಪ್ಪಿದ್ದಲ್ಲ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸ್ಪಂದನ ಪ್ರಕಾಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.